ಒಂದೇ ಪ್ರಶ್ನೆ ನಮ್ಮನ್ನು ಕೇಳಿದ್ರು. ತಾವೊಬ್ಬ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಹೇಳುವುದಿಲ್ಲ ಅಂತ ಹೇಳಿ ಷಡ್ಯಂತರ ಅಂತ ಅವರಂತೂ ಹಾಕಿ ಅದನ್ನೇ ತೋರಿಸ್ತಾ ಇದ್ರು. ಯಾರು ಆ ಷಡ್ಯಂತ್ರ ಮಾಡಿರೋರು ಹೇಳ್ಬೇಕಲ್ಲ. ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಬೇರೆ ಹೇಳಿ, ಹೇಳ್ಬೇಕು ನೀವು. ಈಗ ಆಚೆ ಒಂದು ಸ್ಟೇಟ್ಮೆಂಟ್ ಒಳಗಡೆ ಒಂದು ಸ್ಟೇಟ್ಮೆಂಟ್ ಕೊಡಕ್ ಆಗಲ್ಲ. ಎಲ್ಲ ಬರುತ್ತೆ ತನಿಖೆ ಆಗ್ಲಿ. ಅಲ್ಲ ಸಭಾಧ್ಯಕ್ಷರೇ, ಸರ್ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ಅಲ್ಲ ಸರ್ ಅಲ್ಲಿ ಮಾತು ಬೆಳೆಸೋದು ಬೇಡ. ಅಲ್ಲ, ಸೌಜನ್ಯ ಗಲಾಟೆ ಆದ್ಮೇಲೆ ಎಷ್ಟು ಗಲಾಟೆಗಳಾಯ್ತು ಧರ್ಮಸ್ಥಳ ನಿಮ್ಗೆಲ್ಲ ಗೊತ್ತಿದೆಯಲ್ಲ. ಕೊಟ್ಟಿರೋದಲ್ವಾ, ಅದನ್ನೇ ಇವತ್ತು SIT ಕೊಟ್ಟಿರೋದಂತ ಇವತ್ತು ಸಾಕ್ಷಿಯಾಗಿರೋದು. ಆದ್ರೆ ಗಲಾಟೆ ಆಗದ್ರೆ ಯಾರು ಕೊಡಕ್ ಹೋಗ್ತಿರಲ್ಲ. ಹೊಡೆದಾಟ ಆಯ್ತು, ಅಲ್ಲಿ ಬೇರೆ ಬೇರೆ ಗಲಾಟೆ ಆಯ್ತು, ಅಲ್ಲಿ ಹೋರಾಟ ಮಾಡಿದ್ದಾರೆ. ಇವೆಲ್ಲವ ನೋಡ್ಕೊಂಡೆ ತಾನೇ ಕೊಟ್ಟಿರೋದು. ಓಕೆ, ಸುರೇಶ್ ಕುಮಾರ್. ಮಾನ್ಯ ಸಭಾಧ್ಯಕ್ಷರೇ, ಗೃಹ ಸಚಿವರಾಗಿ ಸದನಕ್ಕೆ ಏನ್ ಸ್ಟೇಟ್ಮೆಂಟ್ ಮಾಡ್ಬೇಕೋ ಮಾಡಿದ್ದೀರ. ತಾವು SM ಕೃಷ್ಣ ಅವರು, ಅಲ್ಲ ಹೇಳ್ತೀನಿ ಒಂದ್ ನಿಮಿಷ, SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನೀವು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ರಿ. ಒಂದು ಯೂನಿವರ್ಸಿಟೀಸ್ ಬಿಲ್ ತಂದಿದ್ರಿ. ಬಹಳಷ್ಟು ಚರ್ಚೆ ಆದಾಗ ಅದನ್ನ ಸದನ ಸಮಿತಿಗೆ ಹೋಗ್ಮೇಲೆ ನೀವು ಉತ್ತರ ಕೊಟ್ಟಿದ್ರಿ. ಇಟ್ ವಾಸ್ ಒನ್ ಆಫ್ ದಿ ವಂಡರ್ಫುಲ್ ರಿಪ್ಲೇಸ್ ದಟ್ ಹ್ಯಾಸ್ ಬೀನ್ ಗಿವನ್ ಬೈ ಎ ಮಿನಿಸ್ಟರ್. ನಾನು ಆ ರೀತಿ ಉತ್ತರನ ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಅನ್ಫಾರ್ಚುನೇಟ್ಲಿ ನೀವು ಹೇಳಿದ್ ಬಿಟ್ಟು ಬೇರೆ ಯಾವುದೋ ಅಂಶಕ್ಕೆ ಹೋಗಲ್ಲ. ಇವತ್ತು ನೀವು ಹೇಳಿದಕ್ಕಿಂತ ಮುಚ್ಚಿಟ್ಟಿದ್ದೇ ಜಾಸ್ತಿ. ತಾವ್ ಹೇಳ್ತೀರಾ 15 ದಿವಸ ನೀವು ಸುಮ್ಮನೆ ಇದ್ರಿ, 15 ದಿವಸ ಆದ್ಮೇಲೆ ಏನಾಯ್ತು ನಿಮ್ಗೆ ಇದ್ದಕ್ಕಿದ್ದಂಗೆ ಅಂತ ಒಂದು ಮಾತು ಹೇಳಿದ್ರಿ. 15 ದಿವಸ ಸುಮ್ಮನೆ ಇರಲಿಲ್ಲ. ಮೊದಲನೇ ದಿವಸದಿಂದನೇ ಯಾವ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕೋ ಪಡಿಸ್ತಾ ಬಂದಿದ್ದೀವಿ. ನೀವು ಹೇಳಿದ್ರಿ 19ನೇ ತಾರೀಕು SIT ಮಾಡಿದ್ವು ಅಂತ, 19th ಆಫ್ ಜುಲೈ. ಇಮಿಡಿಯೇಟ್ ಆಗಿ ಅದನ್ನ ಸ್ವಾಗತ ಮಾಡಿದವ್ರು ನಾವು. ಇದು ಆಗ್ಬೇಕು, ಸತ್ಯ ಬರಬೇಕು ಅಂತ ನಾವು ಹೇಳಿದ್ದು ನಾವು. ಇವತ್ತು ನಾವು SITಗೆ ವಿರೋಧಿಸ್ತಾ ಇಲ್ಲ. ಆದ್ರೆ ಇದೇ ಗೃಹ ಸಚಿವರು, ನಾರಾಯಣ ಸ್ವಾಮಿ, ಇದೇ ಮುಖ್ಯಮಂತ್ರಿಗಳು ನಾರಾಯಣ ಸ್ವಾಮಿ ಅವರು ಹಿಂದಿನ ದಿವಸ ಹೇಳಿದ್ರೆ ದಕ್ಷಿಣ ಕನ್ನಡದ ಪೊಲೀಸವರು ಅವ್ರಿಗೆ ಕ್ಷಮತೆ ಇದೆ, ಅವ್ರಿಗೆ ಕೆಪಾಸಿಟಿ ಇದೆ, ಅವ್ರು ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ, SIT ಮಾಡೋ ಅಗತ್ಯ ಇಲ್ಲ ಅಂತ ಒಂದು ಮಾತನ್ನ ಹೇಳಿದ್ರಿ. ಮುಂದುವರೆದು ಮುಖ್ಯಮಂತ್ರಿಗಳು ಹೇಳಿದ್ರು, ಮುಖ್ಯಮಂತ್ರಿಗಳು ಅಥವಾ ನೀವು, ಪೊಲೀಸ್ ಅವರಿಂದ ಮನವಿ ಬಂದ್ರೆ ನಾವು SIT ರಚಿಸ್ತೀವಿ ಅಂತ ಹೇಳಿದ್ವಿ. ಆಮೇಲೆ ನಮ್ಮ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮೀಡಿಯಾದಲ್ಲಿ ಹೇಳಿದ್ವು, ನಮ್ಗೆ ನಿಜವಾಗ್ಲೂ ದಕ್ಷಿಣ ಕನ್ನಡ ಪೊಲೀಸ್ ಅವರಿಗೆ ವಿಶ್ವಾಸ ಇದೆ, ಬಹಳ ದಕ್ಷರಿದ್ದಾರೆ, ಆದ್ರೆ ಕೆಲವು ಎಡಪಂಥೀಯ ಸಂಸ್ಥೆಗಳು ಪ್ರತಿನಿಧಿಗಳು ಬಂದು ಒತ್ತಡ ಹೇಳಿದಕ್ಕೋಸ್ಕರ SIT ಮಾಡಿದೀವಿ ಅಂತ ಹೇಳಿರೋದು. ಇಟ್ಸ್ ಆನ್ ರೆಕಾರ್ಡ್. ಬಿಟ್ಬಿಡಿ, ಇವಾಗ SIT ಮಾಡಿದೀರಾ, ಲೆಟ್ ಇಟ್ ಕಂಟಿನ್ಯೂ. ಆದ್ರೆ ಎಲ್ಲೋ ಇಂಗ್ಲಿಷ್ ಹೇಳಿದಾಗ ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್ ಆಗ್ಬಾರ್ದು. ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್. ಅವನ್ ಬರ್ತಾನೆ, ಕರ್ಕೊಂಡು ಹೋಗ್ತಾರೆ. ಪಾಪ ಇವರು ಎಲ್ಲೋ ಆ ಮುಸುಕುದಾರಿ ಕಿಂದ್ರು ಜೋಗಿ ಆಗಿ SIT ಅವರು ಇಲಿಗಳಾಗ್ಬಾರ್ದು. ಅವನೋಗಿ ನೇತ್ರಾವತಿಯಲ್ಲಿ ಮುಳುಗಿ SIT ಅವರು ಮುಳುಗಬಾರ್ದು. ಇದ್ರ ಬಗ್ಗೆ ತಾವ್ ಹೇಳ್ತಾ ಇದ್ದೀರಾ, ಬಹಳ ಒಳ್ಳೆ ಆಫೀಸರ್ಸು, ವಿ ಆಲ್ಸೋ ರೆಸ್ಪೆಕ್ಟ್. ಅವ್ರದ್ದು ಘನತೆ ಇದೆ, ಗೌರವ ಇದೆ, ಅವ್ರದ್ದು ಇತಿಹಾಸ ಇದೆ. ನೀವ್ ಹೇಳಿದ್ರಿ ಊಹಾಪೋಹ ತುಂಬಾ ಆಗ್ತಾ ಇದೆ ಅಂತ. ಈ ಊಹಾಪೋಹಕ್ಕೆ ಕಡೆ ಯಾರು ಹಾಡ್ಬೇಕು, ಯಾವ ರೀತಿ ಶ್ರೇ ಆಡ್ಬೇಕು, ಹೂ ಶುಡ್? ಇವತ್ತು ಮೀಡಿಯಾ ಟ್ರಯಲ್ ಅಂತ ನಾವು ಕೇಳಿದ್ವಿ. ಇವತ್ತು ಸೋಷಿಯಲ್ ಮೀಡಿಯಾ ಟ್ರಯಲ್ ನಡೀತಾ ಇದೆ. ಆ ಮೀಡಿಯಾದಲ್ಲಿ ಅವರ್ಲಿ ಬುಲೆಟಿನ್ ಬಂದ್ರೆ, ಇಲ್ಲಿ ಮಿನಿಟ್ಲಿ ಮೀಟಿಂಗ್ ಬುಲೆಟಿನ್ ಬರ್ತಾ ಇದೆ. ಸರ್, ಎಷ್ಟು ಅವಾಚ್ಯ ಪದಗಳು, ಎಷ್ಟು ಅವಹೇಳನಕಾರಿ ಮಾತುಗಳು. ಇಟ್ ಹರ್ಟ್ಸ್ ಅಸ್. ಯಾರಿಗೆ ನಮ್ಗೆ ಫೇತ್ ಇದೆ, ನಮ್ಗೆ ಹರ್ಟ್ ಆಗುತ್ತೆ ನಮ್ಗೆ. ಸೊ ಈ ದೃಷ್ಟಿಯಿಂದ ತಾವ್ ಹೇಳಿದಿರ ಸ್ಪೆಕ್ಯುಲೇಷನ್ ಇತಿಷ್ಠೆ ಆಗ್ಬೇಕಂತ. ಐ ಥಿಂಕ್ ಗೌರ್ಮೆಂಟ್ ಶುಡ್ ಟೇಕ್ ದ ಫಸ್ಟ್ ಸ್ಟೆಪ್. ಎಲ್ಲಾ ಮೀಡಿಯಾದವ್ರಿಗೂ ಹೇಳಿ,
SIT ರಿಪೋರ್ಟ್ ಬರೋವರೆಗೂ ಇದ್ರ ಬಗ್ಗೆ ಯಾರು ಕೂಡ ವರದಿ ಮಾಡಕ್ ಹೋಗ್ಬೇಡಿ, ಸ್ಪೆಕ್ಯುಲೇಟಿವ್ ರಿಪೋರ್ಟ್ ಮಾಡಕ್ ಹೋಗ್ಬೇಡಿ. ಕೆನ್ ಯು ಸೇ ದಟ್? ಇದನ್ನ ಕಂಟ್ರೋಲ್ ಅಲ್ಲ ಒಂದ್ ಹೇಳ್ಬೇಕು, ಮೀಡಿಯಾನೇ ಟ್ರಯಲ್ ಮಾಡಾಗಿದ್ದ ಇನ್ನು ಮ್ಯಾಜಿಸ್ಟ್ರೇಟ್ SIT ಎಲ್ಲ ಯಾಕೆ ಬೇಕು ಹೇಳಿ? ತಾಳಪ್ಪ ಒಂದ್ ನಿಮಿಷ, ನಿಮ್ದೆಲ್ಲ ಕೇಳಿಸ್ಕೊಂಡಿದ್ದೀನಿ. ರಂಗನಾಥ್ ಸ್ವಾಮಿ ಬೆಚ್ಚಂಗ್ ನಡ್ಕೋ. ಆಮೇಲೆ ನಾವು ಯಾರು ಕೂಡ ಈ ಪ್ರಕರಣದಲ್ಲಿ ಧರ್ಮದ ಹೆಸರನ್ನ ಬೆರೆಸ್ತಾ ಇಲ್ಲ, ನಾವ್ಯಾರು ಕೂಡ ರಾಜಕೀಯನ ಬೆರೆಸ್ತಾ ಇಲ್ಲ. ನಮ್ದು ನಿಮ್ದು ಕಾಮನ್ ಇಂಟ್ರೆಸ್ಟ್ ಏನು ಅಂತಂದ್ರೆ ಸತ್ಯ ಆಚೆ ಬರಬೇಕು. ಯಾವುದೋ ಒಂದು ನೆಕ್ಸಸ್ ಇದೆ ಇಲ್ಲಿ, ಸಮ್ ನೆಕ್ಸಸ್. ಅದು ಸರ್ಕಾರಕ್ಕೆ ಒಂದಲ್ಲ ಒಂದು ಸಮಯದಲ್ಲಿ ಮಾರ್ಗದರ್ಶನ ಮಾಡಿದವರಿಂದ ಹಿಡಿದು ಇವಲ್ಲೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರೋರಿಂದ ಹಿಡಿದು ಕೇರಳ ರಾಜ್ಯದ ರಾಜಕಾರಣಿಗಳಿಂದ ಹಿಡಿದು ಇದೊಂದು ನೆಕ್ಸಸ್, ಇದು ಅನ್ಹೋಲಿ ನೆಕ್ಸಸ್. ದಟ್ ಈಸ್ ಇವತ್ತು ಸೆಟ್ಟಿಂಗ್ ದ ಅಜೆಂಡಾ. ನೀವು ಹೇಳಿದ್ರೆ ಅವನು ಮ್ಯಾಪಿಂಗ್ ಮಾಡಿದ್ದಾನೆ, ಅವ್ರು ಹೇಳಿದ ಪ್ಲೇಸ್ ನ ಮ್ಯಾಪಿಂಗ್ ಮಾಡಿದೀವಿ ಅಂತ. ನೀವು ಅದನ್ನ ಬಿಟ್ಟು ಮ್ಯಾಪಿಂಗ್ ಮೀರಿ ನೀವು ಉತ್ಕಲನ ಮಾಡಕ್ ಹೋದ್ರೆ ಜನ ಏನ್ ಅನ್ಕೊಂತಾರೆ? ಬಾಹುಬಲಿ ಬೆಟ್ಟದ ಕಡ್ಗಾಡ ಮುಂಚೆ ಹೇಳಿದ್ ಅವನು 13 ಬಾಹುಬಲಿ ಬೆಟ್ಟ ಇತ್ತ ಅಲ್ಲಿ, ಅವನು ಮುಂದೆ ಇನ್ನೂ ಒಂದು ಹೇಳ್ತಾನೆ, ಇನ್ನು ಮುಂದೆ ಹೋಗಿ ದೇವಸ್ಥಾನ ಕೆಳಗಡೆ ಇದೆ ಅಂತಾನೆ. ಸೊ ಅದಕ್ಕೋಸ್ಕರ ಮಾನ್ಯ ಅಧ್ಯಕ್ಷರೇ, ದಯವಿಟ್ಟು ಸದನ ರಾಜ್ಯದ ಸಾಮಾನ್ಯ ಜನತೆಯ ಭಾವನೆನ ಅರ್ಥ ಮಾಡ್ಕೊಳ್ಳಿ. ಲೆಟ್ ಅಸ್ ನಾಟ್ ಅಲೋ ದಿಸ್ ಸ್ಪೆಕ್ಯುಲೇಷನ್ ಟು ಕಂಟಿನ್ಯೂ. ಇವರಾಗ್ಲೇ ಅಪರಾಧಿ ಅಂತ ಘೋಷಿಸ್ಬಿಟ್ಟಿದ್ದಾರೆ. ಫಸ್ಟ್ ತೀರ್ಪು ಕೊಟ್ಬಿಡೋದು, ಆಮೇಲೆ ಎವಿಡೆನ್ಸ್ ಹುಡ್ಕೋದು. ಕೋರ್ಟಲ್ಲಿ ಫಸ್ಟ್ ಎವಿಡೆನ್ಸ್, ಆಮೇಲೆ ಜಡ್ಜ್ಮೆಂಟ್. ಇಲ್ಲಿ ನಡೀತಾ ಇರೋದು ಫಸ್ಟ್ ಜಡ್ಜ್ಮೆಂಟ್ ಕೊಟ್ಬಿಟ್ಟಿದ್ದಾರೆ, ಇವರೇ ಅಪರಾಧಿ, ಈ ಕುಟುಂಬನೇ ಅಪರಾಧಿ ಅಂತ. ಇದು ಸಮಾಜದ ಸ್ವಾಸ್ಥ್ಯ ದೃಷ್ಟಿಯಿಂದ ಇದು ಒಳ್ಳೇದಲ್ಲ. ಮತ್ತೆ ತಾಳಪ್ಪ ನಿಮಿಷ ಅಲ್ಲ, ಇವ್ರು ಏನ್ ಹೇಳಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿಲ್ಲ. ನಾವು ಆಗ್ಲಿ ನಮ್ಮ ಸರ್ಕಾರ ಆಗ್ಲಿ ಧರ್ಮಸ್ಥಳದವರ ಆರೋಪಿ ಅಂತ ಹೇಳಿದೀವಾ? ಹಿರಿಯ ಶಾಸಕರಿಂದ ಈ ರೀತಿ ಹೇಳ್ಬಾರ್ದು. ಒಂದು ಅಲ್ಲ, ಅವರಿಗೆ ಹೇಳ್ಬಿಡ್ತೀನಿ. ಆಯ್ತು, ನೀವು ಮಾತಾಡ್ಲಿಕ್ಕೆ ಕ್ಲಾರಿಫಿಕೇಶನ್ ಅಲ್ಲ. ಈಗ ಒಂದ್ ಸೆಕೆಂಡ್ ಇಲ್ಲಿ ಕುಮಾರ್ ಅಲ್ಲ, ಮಂತ್ರಿ ಅವರೇ ಒಂದ್ ಸೆಕೆಂಡ್ ಇಲ್ಲಿ ನೋಡಿ. ಸುನೀಲ್ ಒಂದ್ ಸೆಕೆಂಡ್, ಇಲ್ಲಿ ಗಂಭೀರ ಚರ್ಚೆ ನಡೀತಾ ಇದೆ. ಚರ್ಚೆ ಸಂದರ್ಭ ಸದಸ್ಯರು ಮಾತಾಡುವಾಗ ಒಂದು ನೀವೆಲ್ಲರೂ ಕೂಡ ಕಿವಿಗೆ ಇಯರ್ಫೋನ್ ಒಂದು ಹಾಕೊಳ್ಳಿ ಫಸ್ಟಿಗೆ. ಇಲ್ಲದೆ ಮಾತಾಡುವಾಗ ಕರೆಕ್ಟ್ ಒಂದೊಂದು ಕೇಳುದಿಲ್ಲ. ಅದರ ಮೇಲೆ ಈಗ ತಾವು ಏನು ನಮ್ ಕೂಡ ಅದೇ ರೀತಿ ಹೇಳಿದ್ದು, ಆಲ್ರೆಡಿ ಅಪರಾಧಿ ಅಂತ ಹೇಳಿ ನೀವು ಬಿಂಬಿಸಿದ್ರಿ. ಯಾರು ಬಿಂಬಿಸ ನೀವು ಹೇಳಿಲ್ಲ, ಅದನ್ನ ಹೇಳ್ಬೇಕಲ್ಲ, ನೀವು ಅದನ್ನ ಹೇಳಿಲ್ಲ. ಹೇಳಿಲ್ಲ, ಅದು ತಪ್ಪಾಗಿ ಆಗಿದೆ. ಓಕೆ, ಅದು ಏನಾಗಿದೆ ತಪ್ಪಾಗಿ ಅವ್ರಿಗೆ ಏನು ಸರ್ಕಾರ ಮಂತ್ರಿ ಮಾತಾಡ್ಲಿ. ಅಧ್ಯಕ್ಷರೇ, ಸುರೇಶ್ ಕುಮಾರ್ ಅವರು ನನಗೆ ಬಹಳ ಅಪಾರವಾದ ಗೌರವ ಇದೆ ನಿಮ್ಮ ಮೇಲೆ. ಕಾನೂನು ಸಚಿವರಾಗಿದ್ದವ್ರು, ನಮ್ಮ ಕಾನೂನು ಸಚಿವರು ಇದ್ದಾರೆ. ಅಲ್ಲ ಹೇಳ್ತೀನಿ, ಮುಂದಕ್ಕೆ ಹೇಳೋ ತನಕ ನೀವು ತಡ್ಕೊಳ್ಳೋದಿಲ್ಲ ಅಂದ್ರೆ ಏನ್ ಮಾಡೋದು? ಸ್ವಲ್ಪ ಕೇಳಿ. ಕಾನೂನು ಈ ದೇಶದಲ್ಲಿ ಇರ್ಬೇಕಾ ಬೇಡವಾ? ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದೇವೆ. ನಿಮಗದು ಸಹಿಸೋಕ್ಕಾಗೋದಿಲ್ವಾ? ಅಥವಾ ಕಾನೂನು ಹೊರತುಪಡಿಸಿ ನಾವೇನಾದ್ರೂ ತನಿಖೆ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಅನ್ಸಿದ್ರೆ ಹೇಳಿ, ನಾನು ಉತ್ತರ ಕೊಡ್ತೀನಿ. ಮಾಡೋದು ನಾನು ಹೇಳಿದ ಇಷ್ಟನೇ. ನಾವು SIT ನ ಸ್ವಾಗತಿಸಿದೀವಿ. ಸತ್ಯ ಬರಬೇಕು, ಒಳ್ಳೆ ಅಧಿಕಾರಿಗಳನ್ನೇ ನೀವು ಹಾಕಿದೀರಾ. ಆದ್ರೆ ಆ ಒಂದೇನೋ ಟರ್ಮ್ಸ್ ಆಫ್ ರೆಫರೆನ್ಸ್ ನೀವೇನ್ ಕೊಟ್ಟಿದ್ದೀರಾ, ಅದನ್ನ ಮೀರಿ
ಯಾವ್ದೋ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಇದ್ದಂಗೆ ಎಕ್ಸ್ಟ್ರಾ ಗೌರ್ಮೆಂಟ್ ಅಥಾರಿಟಿ ಶುಡ್ ನಾಟ್ ಗೈಡ್. ನೋ ಗೊತ್ತಲ್ಲ? ಓಕೆ ಆಮೇಲೆ ದಯವಿಟ್ಟು ಪುಟ್ಟ ಸ್ಪೆಕ್ಯುಲೇಷನ್ಸ್. ಸುರೇಶ್ ಆಯ್ತು ಸುರೇಶ್ ಕುಮಾರ್ ಅವರೇ 164 ಸ್ಟೇಟ್ಮೆಂಟ್ ಹೊರತುಪಡಿಸಿ ನನಗೂ ಗೊತ್ತಿಲ್ಲ 164 ಕೂತ್ಕೊಳ್ಳಿ ಸುನಿಲ್. ಸ್ಟೇಟ್ಮೆಂಟ್ ಅಲ್ಲಿ ಏನ್ ಬಂದಿದ್ದೀನಿ ಹೇಳಿದ್ದಾನೆ ಅವ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಅಂತ ಹೇಳಿ. ಆ ಕೆಲಸ ಆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ವಿನಃ ಬೇರೆ ಯಾವುದು ಇನ್ವೆಸ್ಟಿಗೇಷನ್ ನೀವು ಹೇಳಿದ್ರಲ್ಲ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥವಾ ಎಕ್ಸ್ಟ್ರಾ ಏನೋ ತೀರ್ಮಾನ ತಗೊಂಡಿದ್ದಾರೆ, ನಥಿಂಗ್ ಆಫ್ ದಟ್ ನೇಚರ್. ಓಕೆ ನಥಿಂಗ್, ಅಬ್ಸಲ್ಯೂಟ್ಲಿ ನಥಿಂಗ್ ಆಫ್ ದಟ್ ನೇಚರ್. ಸುನಿಲ್ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಆಯ್ತು ಸುರೇಶ್ ಕುಮಾರ್ ಅವರೇ. ರೆಸ್ಪೆಕ್ಟ್ಸ್ ಟು ಯು, ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ಯು, ತಾವು ಹೇಗೆ ಅಗತ್ಯನೇ ಇಲ್ಲ ಅಂದ್ಬಿಟ್ಟು ಆಮೇಲೆ SIT ಫಾರ್ಮೇಶನ್ ಮಾಡಿದ್ರಿ, ಅದೇ ಒಂದು ಧೋರಣೆ ಈ ವಿಚಾರಣೆಯಲ್ಲೂ ಕೂಡ ಕಾಣಬಾರ್ದು. ಸೊ ನಾನು ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದು, ಸುರೇಶ್ ಕುಮಾರ್ ಅವರೇ, ನಿಮ್ಗೂ ಇಷ್ಟ ಇರೋದು ಮಾತಾಡ್ಲಿ. ಸುರೇಶ್ ಕುಮಾರ್ ಅವರೇ, ನಿಮ್ಗೂ ನ್ಯಾಯ ನನಗೂ ನ್ಯಾಯ ಬರ್ಬೇಕು, ನ್ಯಾಯ ಬರ್ಬೇಕು. ಸುರೇಶ್ ಕುಮಾರ್, ಅಲ್ಲಿವರೆಗೂ ಈ ಸ್ಪೆಕ್ಯುಲೇಟಿವ್ ಟ್ರಯಲ್, ಸೋಷಿಯಲ್ ಮೀಡಿಯಾ ಮಾತಾಡ್ತಾ ಇಲ್ಲ. ನಿಲ್ಲಿಸ್ಲಿಕ್ಕೆ ಸುರೇಶ್ ಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೀನಿ. ಶಿವಲಿಂಗ ಅವ್ರೆ ಮಾತಾಡಿ. ಕ್ಲಾರಿಫಿಕೇಶನ್ ಸುನೀಲ್ ಒಂದೇ ಈಗ ಒಂದು ಒಂದ್ ಕ್ಷಣ. second. ಸುನೀಲ್ ಅವರೇ ಒಂದೇ ಒಂದು ಕ್ಷಣ. ಶಿವಲಿಂಗ ಅವ್ರೆ ಆಯ್ತು ಕೂತ್ಕೊಳ್ಳಿ. ಶಿವಲಿಂಗ ಅವ್ರೆ ಆಯ್ತು ಒಂದ್ ಮಾನ್ಯ ಸೆಕೆಂಡ್, ಅಧ್ಯಕ್ಷರೇ, ಒಂದ್ ಸೆಕೆಂಡ್ ಹೋಮ್ ಆಯ್ತು. ಕ್ಲಾರಿಫಿಕೇಶನ್ ಅವಕಾಶ ಇದೆ. ಕ್ಲಾರಿಫಿಕೇಶನ್ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಗೃಹ ಮಂತ್ರಿಗಳೇ, ನಾನು ಸುರೇಶ್ ಅವರಿಗೆ ಹೇಳೋದಕ್ಕೆ ಬಯಸ್ತೀನಿ, ಮಾನ್ಯ ವಿರೋಧ ಪಕ್ಷದ ಸದಸ್ಯರಿಗೆ, ನಾಯಕರಿಗೆ, ಶಿವಲಿಂಗ ಅವ್ರೆ ಮಾನ್ಯ ಯಾಕೆ ಸುನೀಲ್ ಮಾತಾಡ್ತೀರಿ? ಕುಮಾರ್ ಅವರಿಗೆ ಅಲ್ಲಿಗೆ ಯಾಕೆ ಮಾತಾಡ್ತೀರಿ ನೀವು? ಪ್ರಸ್ತಾಪ ಮಾಡಿದ್ದು, ನಾನು ಗೃಹ ಸಚಿವನಾಗಿ ಇರೋವರೆಗೆ ಯಾವುದೇ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಈ ಒಂದು ತನಿಖೆಯಲ್ಲಿ ಆಗೋಕ್ ಬಿಡೋದಿಲ್ಲ. ಸತ್ಯ ಹೊರಗೆ ತರ್ತೀವಿ. ಪ್ರತಿಯೊಂದು ಅವ್ರು ಹೇಳಿದ್ರಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳು, ಯಾರ್ದೋ ಷಡ್ಯಂತ್ರ ಇದೆ. ಎಸ್, ಷಡ್ಯಂತ್ರ ಇದ್ರೆ ಅದು ಆಚೆ ಬರುತ್ತೆ. ಅವನು ತಪ್ಪು ಮಾಡಿದ್ರೆ ಅವನಿಗೂ ಆಚೆ ಬರುತ್ತೆ, ಅದು ಬರುತ್ತೆ ಹೊರಗಡೆ. ಅವನು ಸುಳ್ಳು ಹೇಳಿ ಯಾರ್ದೋ ಮಾತು ಕೇಳ್ಕೊಂಡೇನೋ ಮಾಡಿದ್ದಾನೆ ಅಂತ ಈಗ ಹೇಳಿದ್ರಲ್ಲ, ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತೇಳಿ, ಅದು ಕೂಡ ಸತ್ಯ ಅಲ್ಲ. ಆದರೆ ಒಂದು ವೇಳೆ ಅಂಥದ್ದೇನಾದರೂ ಇದ್ರೂ ಕೂಡ ಅದು ಆಚೆ ಬರುತ್ತೆ. ಆ ಸತ್ಯವನ್ನು ಕೂಡ ಆಚೆ ತರ್ತೀವಿ. ಅದಕ್ಕಾಗಿ ತಾವು ಸಹಕರಿಸಬೇಕು ಅಂತ ಹೇಳಿ ಮಾನ್ಯ ಅಧ್ಯಕ್ಷರೇ ಹೇಳೋದು. ಈಗ ಮೊನ್ನೆ ಚರ್ಚೆ ಆಗಿದೆ, ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಈಗ ಇವತ್ತು ಕ್ಲಾರಿಫಿಕೇಶನ್ ಎಲ್ಲ ಕೇಳಬಹುದು. ಒಂದ್ ಸೆಕೆಂಡ್ ಶಿವಲಿಂಗ ಅವರು ಕ್ಲಾರಿಫಿಕೇಶನ್ ಗೃಹ ಮಂತ್ರಿಗಳು ಅತ್ಯಂತ ಗಂಭೀರವಾಗಿ ಉತ್ತರ ಕೊಟ್ಟಿದ್ದಾರೆ. ದಯಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ, ಮಾಡಿ. ಮತ್ತು SIT ಯಾಕೆ ಮಾಡ್ಬೇಕಾಯ್ತು ಅದನ್ನ ಹೇಳಿದ್ದಾರಲ್ಲ, ಎಷ್ಟು ಸಲ ಹೇಳಿದ್ದಾನೆ ಹೇಳ್ತೀರಿ? ರಾಜರೆಡ್ಡಿ ಅವರು ಹೇಳಿದ್ದಾರೆ, ಅದು ಹೇಳಿದಾರಲ್ಲ, ಮತ್ತೆ ಅದನ್ನ ಯಾಕೆ ಮತ್ತೆ ಮತ್ತೆ ಚರ್ಚೆ ಮಾಡ್ತೀರಿ? fair answer. You can't expect more than this. He has given a very fair answer. Okay. Please cooperate. ಮಾನ್ಯ ಅಧ್ಯಕ್ಷರೇ, ನೆಕ್ಸ್ಟ್ ಕೊಡ್ತೇನೆ ಧರ್ಮಸ್ಥಳದ ಬಗ್ಗೆ ಕ್ಲಾರಿಫಿಕೇಶನ್. ದಯವಿಟ್ಟು ಚರ್ಚೆ ಮೊನ್ನೆ ಆಗಿದೆ. ಮಾನ್ಯ ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಸ್ಪಷ್ಟ ಕ್ಲಾರಿಫಿಕೇಶನ್ ಕೇಳಿ ಎಲ್ಲರಿಗೂ ಅವಕಾಶ ಕೊಡ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.